ನಮ್ಮ 9ನೇ ತರಗತಿಯ ಎಷ್ಟೇ ಪಾಠಗಳಿಂದ ಬೆಳಗಿನ ತಾಣ ನಾವು ಆ ಪಠ್ಯದ ಶೀರ್ಷಿಕೆಯಲ್ಲಿ ಬರುವಂತಹ ಬೆಳಗಿನ ತಾಣ ಅಂತಂದ್ರೆ ತಾಣ ಅಂತಂದ್ರೆ ಸ್ಥಳ ಅಂತಂದ್ರೆ ತಾಣ ಅಂದ್ರೆ ಬೆಳಗು ಅಂತಂದ್ರೆ ಬೆಳಗು ಅತ್ಯಂತ ಸುಂದರವಾದ ಸ್ಥಳ ಯಾವ್ದಂದ್ರೆ ಬಹಳಷ್ಟು ಇದನ್ನ ಆ ಜೈಪುರದ ಒಟ್ಟಾರೆ ಚಿತ್ರವನ್ನು ತೆಗೆದುಕೊಂಡಾಗ ಎಷ್ಟು ಹೊಗಳಿದ್ರು ಕೂಡ ಅದರ ಬಗ್ಗೆ ಕಡಿಮೆ ಇದೆ. ಅಲ್ಲಿ ಉಡುಗೆ ತೊಡುಗೆಗಳಾಗಿರ್ಬೋದು, ಕಟ್ಟಡಗಳ ವಿನ್ಯಾಸ ಆಗಿರ್ಬೋದು, ಜೀವನ ಶೈಲಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವಲೋಕಿಸಿದಾಗ ಡಾಕ್ಟರ್ ಶಿವರಾಮ್ ಕಾರಂತ ಏನ್ ಮಾಡ್ತಾರ ನೋಡಿ ಅದಕ್ಕೆ ಅವ್ರ ಹೆಸರು ಕೊಟ್ಟರು ಬೆಳಗಿನ ಸೊಬಗಿನ ಸ್ಥಳ ಯಾವಪ್ಪ ಅಂತಂದ್ರೆ ಹಾಗಾದ್ರೆ ಇಂಥ ಈ ಪಾಠವನ್ನ ಬರೆದಂತಹ ಕವಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಶಿವರಾಮ್ ಕಾರಂತ. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಟ್ಟು 8 ಜನ ಜ್ಞಾನಪೀಠ ಪುರಸ್ಕೃತರಿದ್ದಾರೆ. ಆ 8 ಜನ ಜ್ಞಾನಪೀಠ ಪುರಸ್ಕೃತರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ ಎಷ್ಟೇ ಅವರೇ ನೋಡ ಮೊಟ್ಟ ಮೊದಲನೆಯವರು ಕುವೆಂಪು, ಎರಡನೇದವರ ದತ್ತಾತ್ರೇಯ ರಾಮಚಂದ್ರ, ಮೂರನೇದವರ ಶಿವರಾಮ್ ಮೂರನೆಯ ಜ್ಞಾನಪೀಠ ಪುರಸ್ಕೃತ ಕವಿ ಅಂತಂದ್ರೆ. ಸರಿ, ಅವರ ಒಂದಿಷ್ಟು ಕಿರುಪರಿಚಯ ಸಿಂಚನ ಆಯ್ತಲ್ಲಿ ಓದ್ತೀಯಾ? ಶಿವರಾಮ ಕಾರಂತರರು ಸಾಮಾನ್ಯ ಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೋಮನ ಮಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳೆದ ಮೇಲೆ ಇವರು ಕಾದಂಬರಿಗಳು ಪ್ರಸಿದ್ಧವಾಗಿವೆ. ಹಸಿವು, ಹಾವು, ಕವಿ, ಕರ್ಮ, ಕಥಾ ಸಂಕಲನಗಳನ್ನು, ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳುಗವನಗಳು ಇವರ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು ರಚನೆಯನ್ನು ಮಾಡಿರುವ ಇವರು ಅಬುವಿನಿಂದ ಭರಮಾಕೆ, ಅಪೂರ್ವ ಪಶ್ಚಿಮ, ಅರಸಿರಕಲ್ಲು, ನೆಕ್ಸ್ಟ್ ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸ ಕಥನಗಳು, ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಆತ್ಮಕಥನ, ಯಕ್ಷಗಾನ, ಬಯಲಾಟ, ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಮೂಕಜ್ಜಿಯ ಕನಸುಗಳು ಎನ್ನುವ ಕೃತಿಗೆ ಏನ್ ಸಿಗ್ತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಯಕ್ಷಗಾನ, ಬಯಲಾಟ ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಮೈಮನಗಳ ಸುಳಿಯಲ್ಲಿ ಎನ್ನುವ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಮುಂದೆ ಇವರು 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ ಈ ಪ್ರವಾಸ ಕಥನ ಬೆಳಗಿನ ತಾಣ ಜೈಪುರ ಪಠ್ಯಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೊರತಂದಿರುವ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2 ಗ್ರಂಥದ ಅಗುವಿನಿಂದ ಹೊರಮಾಕಿ ಭಾಗದಿಂದ ಆರಿಸಿ ಸಂಪಾದಿಸಿ ಇಲ್ಲಿ ನಿಗದಿಪಡಿಸಲಾಗಿದೆ. ಇಷ್ಟು ತಿರುಪತಿಗೆ ಡಾಕ್ಟರ್ ಶಿವರಾಮ್ ಕಾರಂತ. ನಾವು ಇವರಿಗೆ ಕಡಲ ತೀರ ಭಾರ್ಗವ ಅಂತ ಕರಿತೀವಿ. ಕಡಲ ತೀರದ ಭಾರ್ಗವ ಯಾಕಂತಂದ್ರೆ ಉಡುಪಿ ಜಿಲ್ಲೆಯ ಮುಂದೆ ಕೋಟ, ಉಡುಪಿ ಜಿಲ್ಲೆಯ ಕೋಟ ಎನ್ನುವಂತಹ ಸ್ಥಳ. ಉಡುಪಿ ಸಾಮಾನ್ಯವಾಗಿ ಮಲ್ಪೆ, ಉಡುಪಿ ಅವೆಲ್ಲ ಹೋಗಿ ಬಂದು ಕೋಸ್ಟಲ್ ಏರಿಯಾ ಎಲ್ಲ ಸಮುದ್ರ ತೀರ. ಹಾಗಾದ್ರೆ ಅಲ್ಲಿ ಬರುವಂತ ಒಂದು ಹಳ್ಳಿ ಯಾವ್ದು ಕೋಟ. ಅಲ್ಲಿ ಕಡಲ ತೀರದ ಭಾರ್ಗವ, ಸಮುದ್ರ ತೀರದಲ್ಲಿ ನರ್ತಿಸಿರ್ತಕ್ಕಂಥ ಸಾಹಿತ್ಯ ಕೃಷಿಯಲ್ಲಿ ತನ್ನದೇ ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿವರಾಮ್ ಕಾರಂತ. ನಾವೀಗ ಹೇಳಿದ್ವಿ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿ ಯಾವುದು? ಯಾವ ಕೃತಿ?
ಅವನು ನೀವು ಅವನ ಏನಪ್ಪ ಮೂಕರ್ಜಿಯ ಕನಸುಗಳು ಅನ್ನುವಂತಹ ಕೃತಿಗೆ ಸಿಕ್ಕಿದೆ ಅಂತ ಉತ್ತರ. ಇಂತಹ ಈ ಕವಿ ರಚಿಸಿರ್ತಕ್ಕಂತಹ ಯಾವುದು ಅಹುವಿನಿಂದ ಬರ್ಮಾಕ್ಕೆ ಅಂತ, ಅಹುವಿನಿಂದ ಬರ್ಮ ಒಂದು ಪ್ರವಾಸ ಕಥನ. ಯಾವುದು ಗಡಿಗಳ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಕೂಡ ಇದು ಗೊತ್ತಿದೆ ಅಂತ. ಪ್ರವಾಸ, ಪ್ರಯಾಣ, ಪ್ರವಾಸ, ಕಥನ ಇವು ಮೂರು ಇದೆಲ್ಲ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಗೊತ್ತಿರೋಕೆ ಐತಿ ನಾನು ನಿಮಗೆ 8ನೇ ಕ್ಲಾಸಲ್ಲಿ ಇದ್ದಾಗ ಕೂಡ ಹೇಳಿದ್ದೇನೆ ಸರ್. ನೀವು ಹೇಳಿದಿರಿ ಆದ್ರೆ ಏನು ಮಾಡಪ್ಪ, ಮೆಮ್ರಿ ಸ್ಟೋರೇಜ್ ಆಗಿದೆ. ಅದೇ ಪೆನ್ರಿ ಹೋದ ಫುಲ್ಲು ಸ್ಟೋರೇಜ್ ಆಗಿಬಿಡ್ತಿದೆ, ಹಂಗಾಗಿ ಓಡ್ತಾರೆ. ಆದ್ರೂ ಒಂಚೂರು ಪರವಾಗಿಲ್ಲ. ಯಾರಾದ್ರೆ ತಪ್ಪಾಡಿ ಪ್ರವಾಸ ಅಂತ ಬೇರೆ ಕಡೆಯಿಂದ ಮುಂದಕ್ಕೆ ಬರುವುದೇ ಪ್ರವಾಸ. ಮುಂದಕ್ಕೆ ಬಂದ್ಮೇಲೆ ಮಕ್ಕಳ ಮ್ಯಾಗ ಆಸೆ ಹಿಂದಕ್ಕೆ ಹೋಗುವುದೇ ಪ್ರಯಾಣ. ಆ ಮಕ್ಕಳಕ್ಕ ಮುಂದಕ್ಕೆ ಹಿಂದಕ್ಕೆ ಹೊಡೆಯುವುದೇ ಪ್ರವಾಸ. ಮೊದಲನೇದು ಇದ್ರಲ್ಲಿ ಯಾವುದು ಪ್ರವಾಸ. ಪ್ರವಾಸ ಅಂತ ಗೊತ್ತಿದೆ, ನೀವು ಸ್ಕೂಲ್ಗೆ ಪ್ರವಾಸ ಮಾಡ್ತಾ ಇರ್ತೀರಿ. 2 ಅಥವಾ 2ಕ್ಕಿಂತ ಹೆಚ್ಚು ಜನರಿರುವ ಒಂದು ಗುಂಪು ನಿರ್ದಿಷ್ಟ ಉದ್ದೇಶ, ನಿರ್ದಿಷ್ಟ ಗುರಿ, ಮಾರ್ಗಗಳ ಮೂಲಕ ಸಂಚರಿಸುವುದನ್ನ ನಾವೇನು ಕರಿತೀವಿ ಪ್ರವಾಸ ಅಂತ ಕರಿತೀವಿ. ಯಾಕಂದ್ರೆ ಇದೇ ರೂಟಿಂಗ್ ಹೋಗ್ಬೇಕು, ಇದೇ ರೂಟಿಂಗ್ ಬರ್ಬೇಕು, ಹಿಂಗೆ ಬಂದು ಸೇರ್ಬೇಕು ಅಂತದ್ದು ಒಂದು ರೂಟ್ ಮ್ಯಾಪ್ ಇರುತ್ತೆ. ಇದಕ್ಕೆ ಯಾವುದೇ ರೂಟ್ ಮ್ಯಾಪ್ ಇರಂಗಿಲ್ಲ. ಇದಕ್ಕೆ ದಾವಣಗೆರೆ ಹೋಗ್ಬೇಕು ಅಂತಂದ್ರೆ ಕಿತ್ತೂರು ಮ್ಯಾಗ ದಾವಣಗೆರೆ ಹೋಗ್ಬೋದು. ಹಿಂಗೆ ತುಪ್ಪಳಿಗೆ ಹೋಗಿ ಬಿಳಿಚೋಡಿಗೆ ಹೋಗಿ ಬಿಳಿಚೋಡಿಂದ ದಾವಣಗೆರೆ ಹೋಗ್ಬೋದು. ಇಲ್ಲ ಇಲ್ಲೇ ಡೈರೆಕ್ಟ್ ಆದ್ರೆ ಹೋಗ್ಬೋದು. ಹೆಂಗ್ ಬಂತ ಹೋಗ್ತೀವಿ, ಇದಕ್ಕೆ ಇದೇ ನಿರ್ದಿಷ್ಟ ಮಾರ್ಗ ಒಟ್ಟು ದಾವಣಗೆರೆ ಹೋಗ್ಬೇಕಷ್ಟೇ, ಹೆಂಗಾಗಲ್ಲ. ಇದು ಗೊತ್ತು ಗುರಿ ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೇ ಪ್ರಯಾಣಿಸುವುದನ್ನ ಪ್ರಯಾಣ. ಒಂದು ಗುಂಪು ನಿರ್ದಿಷ್ಟ ಗುರಿ, ಮಾರ್ಗ, ಉದ್ದೇಶಗಳನ್ನಿಟ್ಟುಕೊಂಡು ಕೈಗೊಂಡಂತಹ ಪ್ರವಾಸದಲ್ಲಿ ಅಲ್ಲಿ ಕಂಡುಂಡ ಅನುಭವಗಳನ್ನ ದಾಖಲೀಕರಣ ಮಾಡ್ತಾ ಹೋಗ್ತಕ್ಕಂಥದ್ದನ್ನ ನಾವೇನು ಕರಿತೀವಿ ಪ್ರವಾಸ ಕಥನ ಅಥವಾ ಪ್ರವಾಸ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ಈ ಮೂರಲ್ಲಿ ಬೆಳಗತಾಳ ಜೈಪುರ ಅನ್ನುವಂಥದ್ದು ಯಾವ ಸೇರ್ತಕ್ಕಂಥದ್ದು ಪ್ರವಾಸ ಕಥನ. ಇದೊಂದು ಪ್ರವಾಸ ಕಥನ. ಏನ್ ಪ್ರವಾಸ ಕಥನ ಅನ್ನೋದನ್ನ ನೋಡೋಣ. ಯಾಕಂದ್ರೆ ಲೇಖಕರು ಅಲ್ಲಿ ಹೋಗಿದ್ದಾರೆ, ಯಾವುದು ಪ್ರವಾಸ ಕಥನ ಅಲ್ಲಿ ಹೋಗಿದ್ದಾರೆ. ಹೋದಂತಹ ಸಂದರ್ಭದೊಳಗೆ ಇಲ್ಲಿಂದ ಹಿಡಿದು ಅಲ್ಲಿ ಮುಟ್ಟಿದ ಮೇಲೆ ಅಲ್ಲಿ ಯಾವ್ಯಾವ ಸ್ಥಳಗಳನ್ನ ವೀಕ್ಷಣೆ ಆದ್ಮೇಲೆ ಅವುಗಳನ್ನು ಆಗಲೇ ಏನ್ ಮಾಡ್ತಾ ಹೋಗೋಣ, ದಾಖಲಿಸ್ತಾ ಹೋಗೋದು, ಬರಿತಾ ಹೋಗೋದು ಅಂತ. ಸರಿ, ಈ ಪಾಠದ ಆಶಯ ಏನಿದೆ ಅನ್ನೋದನ್ನೇ ನೋಡೋಣ. ಬೆಳಗಿನ ತಾಣ ಜಯಪುರ. ಪಠ್ಯಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದ ಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜಾನಪದ ಕಲೆಗಳ ಸೊಗಸು ಮೊದಲಾದ ವಿಷಯಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಹಾಗೆಯೇ ಜಯಪುರದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಸರಿ, ಇಷ್ಟೇ ಪಾಠದಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇಷ್ಟೇ. ಹಾಗಾದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಈ ನಗರ ಯಾವುದು ಜೈಪುರ. ಹಾಗಾದ್ರೆ ಈ ಜೈಪುರವನ್ನ ಹಿಂದೆ ಯಾರು ಆಳ್ತಾ ಇದ್ರು, ಆ ಆಳ್ವಿಕೆಯ ಸಂದರ್ಭದೊಳಗ ಏನೇನು ಕೋಟೆ ಕೊತ್ತಲೆಗಳಿಂದ ಅಲ್ಲಿ ಇದಾವೆ, ಅವುಗಳನ್ನು ಲೇಖಕರು ಹೇಗೆ ಅವಲೋಕನ ಮಾಡಿದ್ರು. ಜೊತೆಗೆ ಹಾಗಾದ್ರೆ ಈಗ ಹೋದಂತಹ ಸಂದರ್ಭದೊಳಗ ಅಲ್ಲಿರ್ತಕ್ಕಂತಹ ಸಾಂಸ್ಕೃತಿಕ ಹಿನ್ನೆಲೆ, ಆಮೇಲೆ ಜನರ ಉಡುಗೆ ತೊಡುಗೆ, ಅವರ ಐತಿಹಾಸಿಕ ವೈಭವ, ಅವರ ಜಾನಪದ ಕಲೆಗಳ ಸೊಗಸು, ಇವುಗಳನ್ನೆಲ್ಲವನ್ನ ಲೇಖಕರು ಮನಸಾರೆ ನೋಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ. ಅವುಗಳನ್ನ ಅನುಭವಿಸಿದ ಮೇಲೆ ಅವ್ರೇನ್ ಮಾಡ್ತಾವ್ರ ದಾಖಲಿಸ್ತಾ ಹೋದ್ರು. ಆ ದಾಖಲೆಯ ಪ್ರಕಾರ ಏನಿದೆ ಅಂತ ನಾವು ಇವತ್ತು ಒಳ ಹೋಗ್ಕೊಡ್ಬೇಕಾಗಿದೆ. ಅದಕ್ಕೆ ಮುಂಚೆ ಇದು ಟಿಪ್ಪಣಿ ಅಂತ ಇಟ್ಕೊಂಡು
ಆಯ್ತಾ? ಗೋಧೂಳಿ ಸಮಯ ಅಂತಂದ್ರೆ ಮುಸ್ಸಂಜೆಯ ಸಮಯ. ಗ್ರಾಮೀಣ ಪ್ರದೇಶಗಳಲ್ಲಿ ದನಕರುಗಳು ಮನೆಗೆ ಹಿಂತಿರುಗಿ ಬರುವಾಗ ಅವುಗಳ ಬರಸಿನ ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಬೀಳುತ್ತದೆ. ಈ ಸಮಯವನ್ನು ಗೋಧೂಳಿ ಸಮಯ ಎನ್ನುವರು. ಪುಣ್ಯಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯ. ಇದರ ಎಲ್ಲರ ಹಳ್ಳಿ ಹೊರಗಿರೋದ್ರಿಂದ ವಿಶೇಷವಾಗಿ ಬರ್ತಿರ್ತೇವೆ. ಅದು ಯಾವಾಗ? ಮಾರ್ಚ್, ಏಪ್ರಿಲ್, ಮೇ ಆ ತಿಂಗಳಲ್ಲಿ ನಾವು ಮೂಡುಗಾಳಿ ಅಂತ ಕರಿತೇವೆ. ಮುಖ ಕೈ ಎಲ್ಲ ಕಡೆಗೆ ನಾವು ಭೂಮಿಯ ಕೂಡ ಹೇಳ್ತಾರೆ ತುಂಬ ಬಿಸಿಲಿನ ತಾಪಕ್ಕೆ ಪದೇ ಪದೇ ಜನಗಳು ಒಂದೇ ದಾರಿ ಮಿಸ್ ಒಂದೇ ಬರ್ತಾ ಇದ್ರೆ ಅವುಗಳ ಬಸ್ಸು ಆ ಬಸ್ಸಿಗೆ ಬಸ್ ಮತ್ತು ಕೆಳಗ ಅಷ್ಟೇ ಅಂತೀನಿ ಬಸ್ ದಿನ ಓಡಾಡೈತಿ. ಒಳ್ಳೆ ಸಣ್ಣ ಮೈದಾ ಹಿಟ್ಟು ಆದಾಗ ಇರ್ತಾರೆ ಅವರು. ಹೌದಾ? ಮೈದಾ ಹಿಟ್ಟು ಧೂಳ ಇರುತ್ತೆ. ಅಂದ್ರೆ ಅದು ಮುಸ್ಸಂಜೆ ಸಮಯ. ಅಂದ್ರೆ ಸಾಯಂಕಾಲ ವೇಳೆ ಹಸುಗಳ ಮೇಲೆ ಹೋದಂತ ಪುನಃ ಮನೆಗೆ ಬಂದಾಗ ಅವುಗಳ ಬಸ್ಸಿಗೆ ಉಂಟಾದಂತಹ ಒಂದು ಧೂಳು ಮೇಲೆ ಕೇಳುತ್ತೆ. ಈ ಮೇಲೆ ಕೆದ್ದಂತಹ ಧೂಳನ್ನ ನಾವೇನು ಗೋಧೂಳಿ ಸಮಯ. ಆದರೆ ಅದು ಯಾವುದಕ್ಕ ಒಳ್ಳೆಯದು ಜೊತೆಗಿರೋನು? ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ. ಅದು ಯಾವುದು? ಸಂಜೆ ಸೂರ್ಯ ಅಸ್ತಂಗತನಾಗುವಂತಹ ಸಂದರ್ಭಗಳಲ್ಲಿ ಮುಸ್ಸಂಜೆ ಇರ್ತಿಲ್ಲ ಆ ಸಮಯ. ನೆಕ್ಸ್ಟ್ ದಿಗ್ಗಿ ಜೊತೆ ಸಣ್ಣ ಬಾಗಿಲು, ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರದ ಬಾಗಿಲು ಮುಚ್ಚಿದಾಗ ತೆರೆದಿರುವ ಕಿರು ಬಾಗಿಲು. ಇದು ನಮ್ಮ ಟೋರನ್ ಕೈಯ ಕೊಟ್ರೆ ಏನಂತ ಹೋಗ್ಬೋದು? ಅವನು ಟೋರನ್ ಕೈ ಏನ್ ತಗೋಬಹುದು? ದಿ ಹೋಗಿ ಚ ಆಗ್ತದೆ. ದಿ ಹೋಗಿ ಚ ಆಗ್ತದೆ. ಏನಕ್ಕಂತ ನೋಡಿ, ದಿಗ್ಗಿ ಅಂದ್ರೆ ಏನು ಅಂತಂದ್ರೆ ಸಣ್ಣ ಬಾಗಿಲು ಅಂತಂದ್ರೆ ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರದ ಬಾಗಿಲು ಮುಚ್ಚಿದಾಗ ತೆರೆಯುವಂತ ಒಂದು ಕಿರು ಬಾಗಿಲು. ಹಿಂದೆ ಜೈಪುರವನ್ನ ಅನೇಕ ರಾಜ್ಯಗಳ ಮನೆತನಗಳು ಆಳ್ತಾ ಬಂದರು. ಅದಕ್ಕೆ ಒಂದು ಕೋಟೆ ಅಂತ ಇರುತ್ತೆ. ಕೋಟೆಗೆ ಎರಡು ಭಾಗ ಇರ್ತಾವೆ. ಒಂದು ಮುಖ್ಯದ್ವಾರ, ಒಂದು ಮುಖ್ಯದ್ವಾರ. ಮುಖ್ಯದ್ವಾರ ಏನಾದರೂ ಬಂದ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ವೈರಿ ಪಡೆಗಳು ಬೇರೆ ರಾಜ್ಯದವ್ರನ್ನ ಅಟ್ಯಾಕ್ ಮಾಡಿದಂಥ ಸಂದರ್ಭದೊಳಗ ಮೇನ್ ಗೇಟ್ ಏನ್ ಮಾಡ್ತಾರೆ? ಕ್ಲೋಸ್ ಮಾಡ್ತಾರೆ. ಅವಾಗ ಇನ್ನೊಂದು ಇರ್ತದೆ ಯಾವುದೋ ದಿಡ್ಡಿ ಬಾಗಿಲು ಅಂದ್ರೆ ಸಣ್ಣದಾಗಿರ್ತಕ್ಕಂಥ ಬಾಗಿಲು, ಅಲ್ಲಿಂದ ಹೊರ ಪಾರಾಗಿರ್ತಕ್ಕಂಥ ಒಂದು ಬಾಗಿಲು ಅಂತಂದ್ರೆ. ಇನ್ನ ಮುಚ್ಚಿಕೆ ರಚನೆ. ಕಟ್ಟಡ ರಚನಾ ವಿನ್ಯಾಸದ ಬಗ್ಗೆ ಪದರು ರೂಪದ ಹೊದಿಕೆಯ ಕಟ್ಟಡ ರಚನೆ. ಇದು ಮುಚ್ಚಿಕೆ ರಚನೆ ಅಂತಂದ್ರೆ ನಾವು ಜೈಪುರದಲ್ಲಿ ಹೋದಂತಹ ಸಂದರ್ಭದೊಳಗ ಅಲ್ಲಿ ಕಟ್ಟಡ ವಿನ್ಯಾಸ ಹೆಂಗಿರ್ತಪ್ಪ ಅಂತಂದ್ರೆ ನಮಗೆ ಸ್ಲೋಪ್ ಆಗಿರಲ್ಲ. ಅವೆಲ್ಲ ಅಂತಂದ್ರೆ ಪದರ ಆಕಾರದಲ್ಲಿನೇ ಅವುಗಳ ಕಟ್ಟಡ ವಿನ್ಯಾಸವನ್ನ ಕಾಣ್ತಾ ಇರ್ತೀವಿ. ಇನ್ನ ರಜಪೂತಾನ್ ಶೈಲಿ ಅಂತಂದು ಇದು ರಜಪೂತರ ರಾಜಸ್ಥಾನ್ ಪ್ರಾಂತೀಯ ರಾಜವಂಶೀಯ ಶಿಲ್ಪಕಲಾ ಶೈಲಿಯ ಬಗೆ. ವಿಶಾಲ ಅಂಕಣದಲ್ಲಿ ಲಲಿತವಾದ ಕಮಾನು ಮತ್ತು ಕಂಬಗಳ ಪರಸ್ಪರ ಹೊಂದಾಣಿಕೆ ರಚನಾ ವಿನ್ಯಾಸವನ್ನ ನಾವು ಕಾಣಬಹುದು ಅಂತ. ಇದಕ್ಕೆ ವಿಡಿಯೋ ಪಿಪಿಟಿ ಇದೆ. ನಾಳೆ ದಿವಸ ನಾನು ಹಾಕಿ ತೋರಿಸ್ತೇನೆ ಪೂರ್ತಿ ಚಂದ್ರಕಾಂತ ಶಿಲೆ. ಚಂದ್ರ ಪ್ರಕಾಶದಿಂದ ದ್ರವಿಸುತ್ತದೆ ಎಂದು ಭಾವಿಸಲಾದ ಒಂದು ಬಗೆಯ ಬಿಳಿಯ ಕಲ್ಲು ಅಮೃತ ಶಿಲೆ. ಇದಕ್ಕೆ ನಾವೇನು ಕರಿತೇವೆ? ಅಮೃತ ಶಿಲೆ. ಸಾಮಾನ್ಯವಾಗಿ ಮನೆಗಳಲ್ಲೂ ಕೂಡ ಬಳಕೆ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಕಡಪ ಕಲ್ಲು, ಟೈಲ್ಸ್ ಕಲ್ಲು, ಅಮೃತ ಕಲ್ಲು ಇವುಗಳನ್ನು ಬಳಸ್ತಲ್ಲ. ಹಾಗೆ ಇದು ಕೂಡ ಒಂದು ಅಂದ್ರೆ ಚಂದ್ರ ಪ್ರಕಾಶದಿಂದ ದ್ರವಿಸುತ್ತದೆ ಎಂದು ಭಾವಿಸಲಾಗತಕ್ಕಂಥ ಒಂದು ಕಲ್ಲಿನ ವಿನ್ಯಾಸ ಅಥವಾ ರಚನೆ ಅಂತ ಹೆಸರು ಅಂತಂದು. ಏನಿದೆ ಈಗ ಪಾಠ ಮಾಡಿ ಪ್ರವೇಶ ಅಂತ ಪ್ರವೇಶ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಿ ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ ಎರಡು ಮಾರ್ಗಗಳು. ದೇಶ ಸುತ್ತುವುದರಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ. ಆ ಅನುಭವದ ಬರೆಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ. ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಕೃತಿಯೇ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ.
ರಾಷ್ಟ್ರೀಯ ಪ್ರವಾಸ ಕಥನಗಳೆಂದು ಸ್ಥೂಲವಾಗಿ ವಿಂಗಡಿಸಿದೆ. ಪ್ರಕೃತ ಪ್ರವಾಸ ಕಥನ ದೇಶದ ನೆಲೆಯದ್ದು. ಸರಿ, ಫಸ್ಟ್ ಒಂದು ವಾಕ್ಯ ಆಯ್ತು. ಒಂದು ಗಾದೆ ಮಾತು ನಾನು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ಉಳ್ಳವರು ದೇಶವನ್ನು ಏನು ಮಾಡ್ತಾರೆ, ಸುತ್ತಿ ಅಲ್ಲಿ ಹತ್ತಿರದಲ್ಲಿನೇ ಅದರ ವಾಸ್ತವಿಕತೆಯನ್ನ ಕಂಡುಕೊಳ್ತಾರೆ. ಆದರೆ ಸ್ಥಿತಿವಂತರಲ್ಲದವರು, ಹಣವನ್ನ ಇಲ್ಲದಿರ್ತಕ್ಕಂಥವರು ಆ ನೆಲೆಯ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಅವರು ಕೋಶವನ್ನ ಓದಬೇಕು. ಕೋಶ ಅಂತಂದ್ರೆ ಗ್ರಂಥ, ಪುಸ್ತಕ ಅಂತ. ಹಾಗಾದ್ರೆ ನಾವು ವಾಸ್ತವಿಕವಾಗಿ ಆ ಸ್ಥಳದಲ್ಲಿನೇ ಹೋಗಿ ವೀಕ್ಷಣೆ ಮಾಡಿದಾಗ ಆಗ್ತಕ್ಕಂಥ ಪ್ರಾಯೋಗಿಕ ಜ್ಞಾನನೇ ಬೇರೆ. ಓದಿಸ್ಬೇಕು. ಜೈಪುರ ಬಹಳ ಅಲ್ಲಿ ಕಟ್ಟಡಗಳ ವಿನ್ಯಾಸ ಪದರ ಆಗಿರುತ್ತೆ. ಅಲ್ಲೆಲ್ಲರೂ 16 ಮೊಳ 18 ಮೊಳದ ರುಮಾಲಗಳನ್ನು ತಲೆ ಕಟ್ಟುತ್ತಾರೆ. ಆ ರುಮಾಲಗಳಲ್ಲಿ ಸಾವಿರಾರು ಬಣ್ಣದ ಚಿಕ್ಕೆಗಳಿರ್ತವೆ. ಅವರು ಅತೀ ರಂಗು ರಂಗಾಗಿರ್ತಕ್ಕಂಥ ಕೆಂಪು ಹಳದಿ ಈ ಬಟ್ಟೆಗಳನ್ನೇ ಧರಿಸುತ್ತಾರೆ. ಅಲ್ಲಿ ಮಹಿಳೆಯರಿಗಿಂತ ಪುರುಷರು ಕೂಡ ರಂಗುರಾಯರೇ. ಇನ್ನು ಎಂತೆಂತ ಬಟ್ಟೆ ಅಂತ ಕುತ್ಕೊಂಡು ಕೇಳ್ತೀವಿ ಅಷ್ಟೇ, ಕುತ್ಕೊಂಡು ಕೇಳ್ತೀವಿ ಅಷ್ಟೇ. ಅದೇ ಅಲ್ಲಿ ಕರ್ಕೊಂಡು ಹೋದಾಗ ಕುತ್ಕೊಂಡು ನೋಡೋದಲ್ಲ, ಬಾಯಿ ತೆಗೆದು ಕಣ್ಣು ಅಗಲ ಮಾಡ್ಕೊಂಡು ಅದನ್ನ ವೀಕ್ಷಣೆ ಮಾಡ್ತಾ ಇರ್ತೀವಿ. ಎರಡು ನೋಡ ಏಕಕಾಲಕ್ಕೆ ಒಳಗೆ ಹೋಗಿ ಬಂದ್ರು ಬಿಡಂಗಿಲ್ಲ. ಯಾಕೆ ಆ ವಿನ್ಯಾಸಗಳನ್ನ ನೋಡ್ತಾ ಇರ್ತೀವಿ. ಎಲ್ಲಿದು? ಜೈಪುರ. ಅದು ಪ್ರೆಸೆಂಟ್ ಅಲ್ಲಿ ವಾಸ್ತವಿಕತೆಯಲ್ಲಿ ಸ್ಥಳದಲ್ಲಿ ಇದ್ದಾಗ ಆ ವಾಸ್ತವಿಕತೆಯಲ್ಲಿ ಖುದ್ದಾಗಿ ಇದ್ದು ನೋಡಿದಂತಹ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನುಭವಕ್ಕೂ ಓದಿ ಕೇಳಿ ತಿಳಿದುಕೊಳ್ಳೋದಕ್ಕಿಂತ ಜಾಸ್ತಿ ಕಡಿಮೆ, ಅದು ನಮ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನಾವೊಂದು ಉದಾಹರಣೆ ಮಹಾಭಾರತ ಕಥೆ ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಆ ದ್ರೌಪದಿಯ ಸೀತಾಪಹರಣದ ಕಥೆಯನ್ನ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತಂದ್ರೆ ನೀವು ಕೇಳ್ತೀನಿ ಅಷ್ಟೇ. ಅದೇ ಒಂದು ಆಡಿಯೋ ವಿಡಿಯೋ ಮೂಲಕ ತೋರಿಸ್ತಾ ಇದ್ರೆ ಅದರ ನೆನಪು ತುಂಬಾ ದೀರ್ಘವಾಗಿರುತ್ತೆ, ತುಂಬಾ ಶಾಶ್ವತವಾಗಿ ಕೂಡ ಇರುತ್ತೆ. ಆ ಕಾರಣಕ್ಕೆ ಈಗ ಅವ್ರು ಹೇಳ್ತಾರೆ ನೋಡ್ರಿ, ಇದು ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ. ಆ ಅನುಭವದ ಬರಹ ರೂಪವೇ ಅಭಿವ್ಯಕ್ತಿ ಯಾವುದರದ ಪ್ರವಾಸ ಕಥನ. ಹಾಗಾದ್ರೆ ಇಂತಹ ಈ ಪ್ರವಾಸ ಕಥನದಿಂದ ನಮ್ಗೆ ಏನೇನು ಅನುಭವಗಳು ಆಗ್ತವೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ ಈ ಪ್ರವಾಸ ಕಥನಗಳನ್ನ ನಾಡಿನ ಪ್ರವಾಸ ಕಥನಗಳು, ದೇಶಿ ಪ್ರವಾಸ ಕಥನಗಳು ಮತ್ತು ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳು. ಈಗ ನಾಡಿನ ಪ್ರವಾಸ ಕಥನಗಳ ಕನ್ನಡ ನಾಡಿನಲ್ಲೇ ಇರುವಂಥದ್ದು. ಉದಾಹರಣೆ ನಾನು ಅಲ್ಲೇ ಜೋಗ ಪಾಲಿಸಿ ಗೊತ್ತಿಕೊಳ್ಳಿ, ಅಥವಾ ಬಾದಾಮಿ ಯಾವುದು ವನವಾಸಿ ಗೊತ್ತಿಕೊಳ್ಳಿ, ಇಡಗುಂಜಿ ಓದಿಕೊಳ್ಳಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ನಗರಗಳು ನಾಡಿನವು. ನೆಕ್ಸ್ಟ್ ಹೇಳ್ತಾನೆ ಎರಡನೇದ ನಗರ ದೇಶಿ ಪ್ರವಾಸಗಳು, ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥವರು. ನಮ್ಮ ದೇಶದ ಒಳಗಡೆ ಬೇರೆ ರಾಜ್ಯ, ರಾಜಸ್ಥಾನ ಅನ್ನೋದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ರಾಜ್ಯ, ಅದೇನು ಬೇರೆ ರಾಷ್ಟ್ರ ಅಲ್ಲ. ಹಾಗಾಗಿ ಆ ರಾಜ್ಯಕ್ಕೆ ಬರ್ತಕ್ಕಂತಹ ಘಟನೆಗಳನ್ನ ದೇಶಿ ಪ್ರವಾಸ ಅಂತ ಕರಿತೀವಿ. ಇನ್ನು ಇಲ್ಲಿ ಬಿಟ್ಟು ಏಫೆಲ್ ಟವರ್ ಅಂತ ಇದೆ. ಏಫೆಲ್ ಟವರ್ ನಾವು ಅದನ್ನು ನೋಡೋದಿಲ್ಲ, ಆ ದೇಶಕ್ಕೆ ಹೋದಾಗ ಬೇರೆ ರಾಷ್ಟ್ರದಲ್ಲಿ ನೋಡಿ ಬಂದಿರ್ತಕ್ಕಂಥದ್ದನ್ನ ಬರ ರೂಪದಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಂತ. ಈಗ ಅದರಲ್ಲಿ ಕೂಡ ಅವರು ಮಾಡ್ತಾರೆ, ಅವರು ವೈಪರೀತ್ಯಗಳನ್ನ ಮಾಡಿದ್ರು. ಹಾಗಾದ್ರೆ ಈ ಪಾಠ ಏನಿದೆ ಅನ್ನೋದನ್ನ ನೋಡೋಣ. ನನ್ನ ಪಾಲಿಗೆ ಒಂದು ತಾಯಿಗಳಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇದ್ದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಳೆಯುತ್ತಿತ್ತು. ಮಿತ್ರರಾದ ರೈಲುಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ನಮ್ಮನ್ನು ಊರು ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಈಗ ನಮ್ಮ ಲೇಖಕರ ತಂಡ ಯಾರ ಡಾಕ್ಟರ್ ಶಿವರಾಮ್ ಕಾರಂತ ಮತ್ತು ಅವರ ಸ್ನೇಹಿತರು ಎಲ್ಲಿ ಬಂದಿದ್ದಾರೆ? ಅವರು ಎಲ್ಲಿ ಬಂದಿದ್ದಾರೆ? ಅವರು ಜೈಪುರಕ್ಕೆ ಬಂದಿದ್ದಾರೆ. ಆದರೆ ಲೇಖಕರಿಗೆ ಜೈಪುರ ಅನ್ನುವಂಥದ್ದು ಏನಾಗಿಲ್ಲ, ಸುಮಾರು ಸಲ ಹೋದಾರ ಅವರು. ಆದರೆ ಪ್ರತಿ ಸಲ ಹೋದಾಗಲೂ ಕೂಡ ತುಂಬಾ ಅಂತರ, ಗ್ಯಾಪ್ ಇದೆ ಅವರಿಗೆ. ಈಗ ನಾನು ಈಗ ಬೆಂಗಳೂರಿಗೆ ಹೋಗೋದಕ್ಕೂ ಇನ್ನೊಂದು 20 ವರ್ಷ ಬಿಟ್ಟು ಬೆಂಗಳೂರಿಗೆ ಹೋಗೋದಕ್ಕೂ ವ್ಯತ್ಯಾಸವನ್ನು ಕಾಣ್ತಾ ಇರ್ತೀವಿ. ಹಾಗೆ ಇವರು ಅಲ್ಲಿ ಜೈಪುರ ಒಳಗೆ ಅವರಿಗೆ ಲೇಖಕರಿಗೆ ಹೊಸದಾಗಿರಲಿಲ್ಲ. ಸುಮಾರು 15 ವರ್ಷಗಳ ಹಿಂದೊಮ್ಮೆ
ಎಲ್ಲಿ ಹೋಗಿದ್ರು ಅವರು? ಜೈಪುರಕ್ಕೆ ಹೋಗಿದ್ರು. ಈ ಬಾರಿ ನಮ್ಮ ಲೇಖಕರ ಜೊತೆಗೆ ಯಾರಾಗರ? ಶ್ರೀಪತಿಯವರು ಜೊತೆಗಿದ್ದಾರೆ. ಶ್ರೀಪತಿ ಅಂತ ಯಾರಾಗರ? ಅವರು ಒಬ್ಬ ಜೆಂಟ್ಸ್. ಶ್ರೀಪತಿ ಅಂತಂದ್ರೆ ಅವರು ಒಬ್ಬ ಗಂಡು ಮಗ. ಶಿವರಾಮ್ ಕಾರಂತರ ಹೆಂಡತಿ ಅಲ್ಲ. ಅವರ ಶ್ರೀಪತಿ ಅಂದ್ರೆ ಹೇಳ್ಬೋದು. ಶ್ರೀಪತಿ ಪತಿ ಅಂತ ಅವನ ಹೆಸರು. ಅವನು ಮತ್ತು ಶ್ರೀಪತಿ ಮತ್ತು ಶಿವರಾಮ್ ಕಾರಂತರ ಏನ್ ಮಾಡ್ತಾರೆ ಅವರು? ರೈಲಿನಲ್ಲಿ ಹೋಗಿದ್ದಾರೆ. ಅವಾಗ ಹೋಗಿ ರೈಲಿನಿಂದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ 11 ಗಂಟೆ ಟೈಮ್ ಆಗಿದೆ ಅಂತಂದ್ರೆ ಬಿಸಿಲಿನ ಘಟ್ಟಗಳಲ್ಲಿ ಜಾಸ್ತಿಯಲ್ಲಿ ಏರ್ತಾನೆ ಹೋಗ್ತಾ ಇರುತ್ತೆ. ಅವಾಗ ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ಈಗ ಶ್ರೀಪತಿ ಮತ್ತು ಶಿವರಾಮ್ ಕಾರಂತ ಇವರಿಬ್ಬರ ಸ್ನೇಹಿತರು ಯಾರಾಗರಲ್ಲಿ? ರೈ. ಯಾರಾಗರ? ರೈ. ಅವರು ಜೈಪುರದಲ್ಲಿ ವಾಸವಾಗಿದ್ದಂಥವ್ರು. ಆ ರೈಗಳು ಏನ್ ಮಾಡ್ತಾರೆ, ಈ ಇಬ್ಬರು ಸ್ನೇಹಿತರು ರೈಲಿಗೆ ಬರ್ತಿದ್ದಾರೆ ಅಂತಂದು ರೈಲ್ವೆ ನಿಲ್ದಾಣಕ್ಕೆ ಬಂದು ಯಾರಿಗಾಗಿ ಕಾಯ್ತಾ ಇದ್ದಾರೆ ಅವರು? ಯಾರಿಗಾಗಿ? ಶಿವರಾಮ್ ಕಾರಂತರು ಮತ್ತು ಅವರ ಸ್ನೇಹಿತ ಶ್ರೀಪತಿಯವರಿಗಾಗಿ ಕಾಯ್ತಾ ಇದ್ದರು. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಕು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಆ ಶ್ರೀ ರೈ ಏನ್ ಮಾಡ್ತಾರೆ, ಬಂದವರು ಇಬ್ಬರನ್ನ ಕರ್ಕೊಂಡು ಅವ್ರೇನ್ ಮಾಡ್ತಾರೆ, ಅವರು ಜೈಪುರದ ರಾಶಿ ಮುಂದಕ್ಕೆ ಹೋಗ್ತಿದ್ದಾರೆ. ಊರ ಹೊರಗಡೆ ಅವ್ರ ಮನೆ ಇತ್ತು. ಯಾರ ಮನೆ? ರೈಗಳ ಮನೆ. ಅಲ್ಲಿಗೆ ಶಿವರಾಮ್ ಕಾರಂತರು ಶ್ರೀಪತಿಯಲ್ಲಿ ಹೋದಾಗ ನೋಡಿದ್ರು ಅವರು ಆ ಮನೆ ಹೆಂಗಿತ್ತು ಅಂತಂದ್ರೆ 4 ಹಂತದೊಳಗ ಆ ಮನೆಗೆ ಏನು ಹರಡಿಸ್ತಾರೆ? ಉಸುಬು. ಉಸುಬು ಅಂತಂದ್ರೆ ಏನವ? ಅದಕ್ಕೆ ಏನ್ ಕಟ್ಟವ್ರ? ಮರಳು ಅಂತ ಕಟ್ಟು. ಸಂಪೂರ್ಣವಾಗಿ ಆ ಮನೆ ಸುತ್ತಲೂ ಎಲ್ಲಿ ನೋಡಿದ್ರು ಬರೇ ಮರಳೆ ಹರಡಿಕೊಂಡದ್ದು. ಲೇಖಕರ ಕಣ್ಣಿಗೆ ಆ ಮನೆ ನೋಡಿದಾಗ ಹೆಂಗ್ ಕಾಣಿಸ್ತಕ್ಕಂಥದ್ದು? ಮರುಭೂಮಿಯಲ್ಲಿರುವಂತೆ ಆ ಮನೆ ಅವರಿಗೆ ಕಾಣಿಸ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾಲಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ನಾನೇನು ಬಿಸಿ ನೀರು ಸ್ನಾನ ಮಾಡುವವ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ, ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಆನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದೆವು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಅವಾಗ ಲೇಖಕರು ಹೇಳ್ತಾರೆ, ಎಲ್ಲಿ ರೈಗಳಿರುವಂತಹ ಮನೆಗೆ ಇವ್ರು ಏನ್ ಮಾಡಿದ್ರು? ಮನೆಗೆ ಅವರು ಎಲ್ಲೇ ನೋಡಿದ್ರು ಕೂಡ ಮರಳು. ಮಧ್ಯಾಹ್ನ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತಂದ್ರೆ ನೀರು ಕಾಯಿಸುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಇದ್ದಂತ ನೀರಿನ ಟ್ಯಾಂಕಿನ ಒಂದು ಪೈಪ್ ಏನ್ ಮಾಡ್ತಿರೋದ ಮನೆ ಬಂದಿದೆ. ಮನೆ ಬಂದ್ರೆ ಈ ಪೈಪ್ ಅನ್ನ ಎಲ್ಲ ಹಾಕಿದಾಗ ನೆಲದ ಒಳ ಹಾಕಿದ್ದಾರೆ. ಅದು ಸಂಪೂರ್ಣವಾಗಿ ನೆಲದೊಳಗೆ ಮರಳ ಇದೆ. ಹಾಗಾದ್ರೆ ಬಿಸಿಲಿನ ತಾಪ ಮರಳಿನ ಬಿದ್ದಾಗ ಅವಾಗ ಒಳಗಿನ ಪೈಪ್ ಏನಾಗ್ತಕ್ಕಂಥದ್ದು ಬಿಸಿ ಆಗುತ್ತೆ. ಆಟೋಮೆಟಿಕ್ ಆಗಿ ಎಲ್ಲಿ ಆನ್ ಮಾಡಿಬಿಟ್ರೆ ನೀರು ಬರ್ತಕ್ಕಂಥದ್ರಲ್ಲಿ ಬಿಸಿ ನೀರು. ಈ ಬಿಸಿ ನೀರು ಸ್ನಾನ ಮಾಡೋದ ಅಭ್ಯಾಸ ಯಾರಿಗಿರ್ತಕ್ಕಂಥ? ಲೇಖಕರಿಗಿದೆ. ಯಾರಿಗೆ? ಕಾರಂತ ಇದೆ. ಆದ್ರೆ ಅವರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಪತಿಗೆ ಬಿಸಿ ನೀರಿನ ಸ್ನಾನ ಆಗಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನೋಡ್ರಿ, ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ ಅಂತಂದ್ರು. ಮೀ ಅಂದ್ರೆ ಏನಾಗ? ಮೀಯುತ್ತಿದ್ದ, ಮೀಯುತ್ತಿದ್ದ, ಮೀ ಸ್ನಾನ. ಮೀ ಅಂತಂದ್ರೆ ಸ್ನಾನ. ಮೀಯಲ್ ಹೋಗಿ ಅಂದ್ರೆ ಸ್ನಾನ ಮಾಡಲು ಹೋಗಿ ಅಂತ. ಅವಾಗ ಈ ಶ್ರೀಪತಿ ಮಾಡ್ತಾರೆ, ಅವಾಗ ತಣ್ಣೀರು ಸ್ನಾನ ಮಾಡ್ತಕ್ಕಂಥವನು. ಹೀಗಾಗಿ ಕಾದಿದ್ದ ನೀರನ್ನ ಏನ್ ಮಾಡ್ತಾರ? ಆರಿಸಿ ತಣ್ಣೀರಿನ ಸ್ನಾನವನ್ನು ಅವನು ಮಾಡ್ತಾ ಇದ್ದ. ಆನಂತರ ಊಟ ಮಾಡಿದ್ರು. 1-2 ತಾಸು ಏನ್ ಮಾಡ್ತಾರೆ ಅವರು? ವಿಶ್ರಾಂತಿಯನ್ನು ಪಡೆದ್ರು. ನೆಕ್ಸ್ಟ್ ಪ್ರೋಗ್ರಾಮ್, ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಅಂಬೇರಕ್ಕೆ ಹೋಗುವುದು. ಎಲ್ಲಿಗೆ ಸ್ನೇಹದ? ಅಂಬೇರಕ್ಕೆ ಹೋಗುವುದು. ಅಂಬೇರ ಅಂದ್ರೆ ಏನು? ಅಂಬೇರಕ್ಕೆ ಹೋಗುವುದು ಊರವರೆಗಿರುವ ನಮ್ಮ ಮಿತ್ರ ರೈತರಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿದೆ ಎಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗವನ್ನು
ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಸರಿ, ನೆಕ್ಸ್ಟ್ ಊಟ ಆಯ್ತು, ವಿಶ್ರಾಂತಿ ಆಯ್ತು, ಇಷ್ಟೆಲ್ಲ ಆದ್ಮೇಲೆ ಅವರ ಪ್ರೋಗ್ರಾಮ್ ಎಲ್ಲಿಗೆ ತಯಾರಿಗೋದು? ಅಂಬೇರಕ್ಕೆ ಅಂತ. ಅಂಬೇರಕ್ಕೆ ಹೋಗ್ಬೇಕಾದ್ರೆ ನೋಡಿದ್ರ ಏನಂದ್ರ ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಮತ್ತು ಜೈಪುರಕ್ಕೂ ನಡುವೆ ಸಿಟಿ ಬಸ್ ನಡೀತಾ ಇದೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಮನೆಯವರ ಊರ ಹೊರಗೆ. ಹಾಗಾಗಿ ಪ್ರತಿ ವಾರನೂ ಕೂಡ ಅಂಬೇರಕ್ಕೆ ಹೋಗ್ಬೇಕು ಅಂತಂದ್ರೆ ಜೈಪುರ ಮತ್ತು ಅಂಬೇರ ಮಧ್ಯೆ ಅಲ್ಲಿ ಸಿಟಿ ಬಸ್ಗಳ ಸಂಚಾರ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಿರಲಿಲ್ಲ. ಈ ಕಾರಣಕ್ಕಾಗಿ ಲೇಖಕರು ಏನ್ ಮಾಡ್ತಾರೆ, ರೈಗಳ ಜೊತೆ ಸೇರಿಕೊಂಡು ಒಂದು ಟಾಂಗವನ್ನು ಏನ್ ಮಾಡ್ತಾರೆ ಅವರು ಗೊತ್ತುಪಡಿಸಿಕೊಂಡ್ರು. ಟಾಂಗ ಅಂತಂದ್ರೆ ಏನು? ಯಾರ್ಯಾರು ನೋಡಿದ್ರೆ ಕೈ ಐತ್ರಿ? ಯಾರ್ಯಾರು ನೋಡಿಲ್ಲ ಕೈ ಐತ್ರಿ? ಟಾಂಗ ಗಾಡಿ ಯಾರ್ಯಾರು ನೋಡಿಲ್ಲ ಕೈ ಬಿಡಿ, ಕೈ ಬಿಡಿ. ನೋಡಿದ್ರೆ ಕೈ ಐತ್ರಿ? ಟಾಂಗ ಅಂತ ಗೊತ್ತಿಲ್ಲ ನೀವು? ಸೇಮ್ ನಮಗೇನು ಚಕ್ಡಿ ಗಾಡಿ ಗಾಲಿದ್ವಲ್ಲ, ಇದಕ್ಕೆ ಕಬ್ಬುಣ ಹಳಿ ಇರುತ್ತೆ, ಅದಕ್ಕೆ ಕಬ್ಬುಣ ಹಳಿ ಇರಲ್ಲ. ಅದ್ರ ಮೇಲೆ ಟೈರ್ ದಪ್ಪ ಟೈರ್ ಅನ್ನ ಹಾಕಿರ್ತಾರೆ ಅಷ್ಟೇ. ಎರಡು ವೀಲ್ ಸೇಮ್ ನಾವು ಮನೆ ಚಕ್ಡಿ ಗಾಡಿ ಅದೇ ಚಕ್ಡಿ ಗಾಡಿ ಟೈಪ್. ಇದು ಮಧ್ಯೆ ವೀಲ್, ಇದ್ರ ಮೇಲೆ ಒಂದು ಘಟ್ಟ ಇರುತ್ತೆ. ಇಲ್ಲಿ ಇದಕ್ಕೆ ಮತ್ತೆ ಸಂಪೂರ್ಣವಾಗಿ ಪೊಕ್ಕಾರಿ ಅಂದ್ರೆ ಮೇಲೆ ಪಲ್ಲಿ ಇದನ್ನ ಹಾಕಿರ್ತಾರೆ, ಟರ್ಪಲ್ ಹಾಕಿರ್ತಾರೆ. ಇದಕ್ಕೆ ಒಂದೇ ಒಂದು ಕುದುರೆಯನ್ನ ಕಟ್ಟಿದ್ದಾರೆ, ಟಾಂಗ ಅಂತ ಕಟ್ಟಿರ್ತಾರೆ. ಈ ಟಾಂಗ ಮೇಲೆ ಕುತ್ಕೊಂಡು ಎಲ್ಲಿ ಹೊರಟಂಗಾರ ಅವರೀಗ ಅಂಬೇರ ಕಡೆ ಪ್ರಯಾಣವನ್ನ ನಡೆಸಿದ್ರು. ಈ ಟಾಂಗವನ್ನ ಎಲ್ಲಿ ನೋಡಿದ್ರೆ ಕೈತಿರಿಗೆ ಜಾಸ್ತಿ ವಿಶೇಷವಾಗಿ ಹೇಳ್ತಾರೆ. ನೀವು ರಾಜಸ್ಥಾನ ಅಲ್ಲಿ ಹೋದ್ರೆ ಅಂತಂದ್ರೆ ಅವುಗಳ ಬಳಕೆ ಇದೆ. ಅಲ್ಲಿ ಆಟೋ ರಿಕ್ಷಾಗಳಿಗಿಂತ ಟಾಂಗಗಳನ್ನೇ ಕಟ್ಟಿಕೊಂಡು ಜೀವನ ಸಾಗಿಸ್ತಕ್ಕಂಥವ್ರು ಜಾಸ್ತಿ. ಆ ಕಾರಣಕ್ಕಾಗಿ ಲೇಖಕರು ತಂಡ ಏನ್ ಮಾಡ್ತಾರೆ, ಟಾಂಗವನ್ನ ಗೊತ್ತುಪಡಿಸಿಕೊಂಡು ಏನ್ ಮಾಡ್ತಾರೆ ಅವರು ನಗರದ ಮಧ್ಯಭಾಗದಿಂದ ಹಾದು ಎಲ್ಲಿ ಹೊರಟಂಗಾರೆ ಅವರು ಅಂಬೇರ ಸ್ಥಳಕ್ಕೆ ಹೊರಟು ಅಂತಂದು. ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದವು. ಒಂದು ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಈಗ ಜೈಪುರದ ಈಗ ಲೇಖಕರ ಆಲ್ರೆಡಿ ಗೊತ್ತಾಗಿದೆ ಕಾನ್ಸೆಪ್ಟ್. ರೈಗಳ ಮನೆಯಲ್ಲಿ ಊರ ಹೊರಗಿದೆ, ಹೊರಗಿರ್ತಕ್ಕಂಥ ರೈಗಳ ಮನೆ ಒಂದು ಟಾಂಗವನ್ನ ಮಾಡಿಕೊಂಡು ತಮ್ಮ ಸ್ನೇಹಿತರ ಜೊತೆ ಕೊಡ್ಕೊಂಡು ಎಲ್ಲಿ ಹೊರಟಾಗ ಅವರು ಅಂಬೇರ್ಗೆ ಹೋಗ್ತಾರೆ. ಅಂಬೇರ್ಗೆ ಹೋಗುವಂತಹ ಸಂದರ್ಭದೊಳಗ ಜೈಪುರದ ನಗರದ ಮಧ್ಯಭಾಗದಲ್ಲಿ ಈ ಟಾಂಗ ಹಾದು ಹೊರಟಿದೆ. ಅಂದ್ರೆ ರೈಗಳ ಊರ ಹೊರಗಿನ ಮನೆಯಿಂದ ಟಾಂಗಾ ಸವಾರಿ ಜೈಪುರದ ನಗರದ ಮಧ್ಯಭಾಗದಲ್ಲಿ ಹಾದು ಇಲ್ಲಿ ಹೋಗ್ತಾರೆ, ಅವರ ಅಂಬೇರ್ಗೆ ಹೋಗ್ತಾ ಇತ್ತು ಅಂತಂದು. ಜೈಪುರದ ಮುಖ್ಯ ನಗರದ ಮಧ್ಯಭಾಗದಲ್ಲಿ ಹಾದು ಹೋಗ್ತದೆ ಅಂತಂದ್ರೆ ಅವ್ರ ಕಣ್ಣು ಮುಚ್ಚಿ ಹೋಗ್ತಾರೆ ಮಾಡಿದ್ರೆ ಇಲ್ಲ. ನಮ್ಮ ಏನ್ ಮಾಡ್ತಾರೆ ಅವರ ಎಲ್ಲಾ ಕಡೆ ಇಳಿತು ನೋಡೋದು, ಬೀದಿಗಳು ನೋಡೋದು, ಸರ್ಕಲ್ಗಳನ್ನು ನೋಡೋದು, ಬಿಲ್ಡಿಂಗ್ಗಳನ್ನು ನೋಡೋದು, ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ. ಜೈಪುರದ ಮುಖ್ಯ ಬೀದಿಗಳು ಅದರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರಿದವು. ಯಾವಾಗ ಜೈಪುರದ ಮುಖ್ಯ ಬೀದಿಗಳು ನಾವೇನಂದ್ರೆ ಮೇನ್ ಸ್ಟ್ರೀಟ್ ಮುಖ್ಯ ಬೀದಿಗಳು ಅಂತಂದ್ರೆ ಅದು ಮೇನ್ ಸ್ಟ್ರೀಟ್ಗಳನ್ನು ನೋಡಿದ ಮೇಲೆ ಲೇಖಕರಿಗೆ ತುಂಬಾ ಮನಸ್ಸಿಗೆ ಹಿಡಿಸಿದ್ರು. ಯಾಕೆ ನೋಡಗ ಒಂದು ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು, ಬಹುದೂರವಿರುವ ಕಾಣಿಸುವ ಅಂಗಡಿ ಮನೆಗಳ ದೇಸಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅದರತಕ್ಕಂಥ ಬೀದಿಗಳು ಹೆಂಗಿರುವ ವಿಶಾಲವಾಗಿದ್ದವು, ಅವ ತುಂಬಾ ವಿಶಾಲವಾಗಿ ಇದ್ದವು. ಜೊತೆಗೆ ಇವು ಹೆಂಗಿದ್ದು ಅಂದ್ರೆ ನೇರವಾಗಿದ್ದವು, ಸ್ಥಳಪಳ ಇರಲ್ಲ, ನೋಡೋದು ತುಂಬಾ ನೇರವಾಗಿನೇ ಕಾಣಿಸ್ತಾ ಇದ್ವು ಅಂತಂದು. ಆಗ ಬಹು ದೂರವರೆಗೂ ಕೂಡ ಕಣ್ಣು ಹಾಕಿದಾಗ ಆ ದೂರದಲ್ಲಿರ್ತಕ್ಕಂಥ ಗಿಡಗಳ ಅಂಗಡಿಗಳು ಕೂಡ ಇಲ್ಲಿಗೆ ಕಾಣಿಸ್ತಾ ಇದ್ವು. ಇವುಗಳ ಜೊತೆಗೆ ಅಲ್ಲಿರ್ತಕ್ಕಂಥ ಅಂಗಡಿ ಮನೆಗಳ ವಾಸ್ತು ರಚನೆ ಕೂಡ ಇರ್ತಕ್ಕಂಥದ್ದು ದೇಶೀಯವಾಗಿತ್ತು. ದೇಶೀಯ ಅಂತ ಯಾವುದು? ಅದೇ ಜೈಪುರದ ಒಂದು ವಾಸ್ತು ಏನಿದೆಯೋ ಅದೇ ವಾಸ್ತುವನ್ನು ಬಳಸಿಕೊಂಡು ಅವರು ಮಾಡ್ತಾ ಇದ್ರು. ಅವುಗಳ ಮನೆಗಳನ್ನ ಅಂಗಡಿಗಳನ್ನ ರಚನೆಯನ್ನ ಮಾಡಿಕೊಳ್ತಾ ಇದ್ರು ಅಂತಂದ್ರೆ ಹಾಗಾಗಿ ನೋಡೋದಕ್ಕೆ
ಪ್ರಮುಖವಾದಂಥ ಬೀದಿಗಳಲ್ಲಿ ಟಾಂಗ ಹಾದು ಹೋಗ್ಬೇಕಾದಾಗ ಅವುಗಳನ್ನು ನೋಡೋದಕ್ಕೆ ಒಂದವರಿಗೆ ಸಂತೋಷ, ಬಹಳ ಚೆನ್ನಾಗಿ ಕೂಡ ಅವ ಶೋಭಿಸ್ತಾ ಇದ್ವು ಅಂತಂದು. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಹಾಗೆ ಕಾಣಿಸುವುದಿಲ್ಲ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಸರಿ, ಮುಂದೆ ಹಾಗಾಗ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಅಂತ. ನೀವು ಅಲ್ಲಿ ಜೈಪುರದ ಯಾವುದೇ ಮನೆ ತೆಗೆದುಕೊಂಡ್ರೆ, ಆ ಯಾವ ಮನೆ ತೆಗೆದುಕೊಂಡ್ರು ಕೂಡ ಅವರ ವಿನ್ಯಾಸ ರಚನೆ ಹೇಗಿರ್ತಪ್ಪ ಅಂತಂದ್ರೆ ದೇಶೀಯವಾಗಿಯೇ ಇದು. ಉದಾಹರಣೆ ನಮ್ಮ ಹಳ್ಳಿಗಳೆಲ್ಲ ಹೋದ್ವಿ ಅಂತಂದ್ರೆ ಒಂದು ಮನೆ ಇದ್ದಂತೆ, ಒಂದು ಮನೆಯ ರಚನೆ ಇದ್ದಂತೆ ಇನ್ನೊಂದು ರಚನೆ ಇರೋದಿಲ್ಲ, ಹೌದಾ? ಇದೇ ದಾವಣಗೆರೆ ಹೋದ್ರಿ, ಇದೇ ನೀವು ಅಣಸಿ ಹೋದ್ರೆ, ಇದೇ ನೀವು ಇದೇ ಟೌನಿಗೆ ಹೋದ್ರಿ ಅಂತಂದ್ರೆ ಒಂದು ಮನೆಯ ವಿನ್ಯಾಸದಂತೆ ಇನ್ನೊಂದು ಮನೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆದ್ರೆ ಜೈಪುರದಲ್ಲಿ ಹೆಂಗ ಅಂತಂದ್ರೆ ವಾಸ್ತುಶಿಲ್ಪಕಲೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ರು. ದೇಶೀಯವಾಗಿರ್ತಕ್ಕಂತಹ ಹಿಂದೆ ಉಳಿದು ಬಂದಿರತಕ್ಕಂತಹ ಶಿಲ್ಪಕಲೆಯನ್ನೇ ಬಳಸಿಕೊಂಡು ಎಲ್ಲ ಮನೆ ಮುಂಗಟ್ಟುಗಳನ್ನು ಅವರು ನಿರ್ಮಿಸ್ತಾ ಇದ್ರು. ಹಾಗಾಗಿ ನೋಡೋರ ಕಣ್ಣಿಗೆ ಇದು ಬೇರೆ ದೇಶದ್ದು ಅನ್ನುವ ರೀತಿ ಒಳಗೆ ಕಾಣಿಸ್ತಾ ಇರಲಿಲ್ಲ. ಎಲ್ಲ ಒಂದೇ ನಮೂನೆಯಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನೇ ಕಾಣಬಹುದಾಗಿತ್ತು ಅಂತಂದು ನೋಡಿ. ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ದೇಶೀಯವಾಗಿನಲ್ಲೇ ಕಾಣಿಸ್ತಾ ಇತ್ತು ಅಂತಂದು. ಮುಂದೆ ನನಗೆ ಅವುಗಳ ಮೇಲೆ ಮೋಹ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಉದಾಹರಣೆ, ಇದೊಂದು ಮುಖ್ಯ ಬೀದಿನಪ್ಪ, ಇದೊಂದು ಮುಖ್ಯ ಬೀದಿ. ಈ ಕಡೆ ಇದೆ, ಇದೇ ಕಂಟಿನ್ಯೂ ಬೀದಿದು. ಬೀದಿ ಮೇನ್ ಈ ಕಡೆಯಿಂದ ಈ ಕಡೆ ಸಂಧಿಸುವಾಗ ಇದೇನು ತೊಂದರೆ, ವಿಶಾಲವಾಗಿರ್ತಕ್ಕಂತಹ ಚೌಕ. ಇದಕ್ಕೆ ಏನು ಕರಿತೀರಪ್ಪ? ಸರ್ಕಲ್. ದಾವಣಗೆರೆಗೆ ಹೋದ್ರೆ ಜಯದೇವ ಸರ್ಕಲ್ಲು, ಮುಂದಕ್ಕೆ ಹೋದ್ರೆ ಸುಧಾಲಾರ ಸರ್ಕಲ್, ಅದ್ರ ಮುಂದೆ ಹೋದ್ರೆ ಸ್ಟೇಡಿಯಂ ಸರ್ಕಲ್, ಮುಂದಕ್ಕೆ ಹೋದ್ರೆ ಹೆಟ್ಟೋಳಿ ಸರ್ಕಲ್, ಮುಂದಕ್ಕೆ ಹೋದ್ರೆ ITI ಗೇಟ್ ಸರ್ಕಲ್. ಈಗ ನಾವು ಸರ್ಕಲ್ಗಳನ್ನು ಮಾಡ್ಕೊಳ್ತೀವಿ. ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಜಾಗ ಇರುತ್ತೆ. ವಿಶಾಲವಾಗಿರ್ತಕ್ಕಂತಹ ಜಾಗ. ಮುಂದೆ ಬರ್ತೀನಿ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಕೆಲವೊಂದು ಕಡೆಗಳಲ್ಲಿ ಈ ಕಡೆ ಮಹಾದ್ವಾರಗಳನ್ನ ಕಟ್ಟಿದ್ದಾರೆ. ನೋಡಿದ್ರೆ ನೀವು ಸಾಮಾನ್ಯವಾಗಿ ನಿಮ್ ಹೆಮ್ಮನ್ ಬೇತಿಗೆ ಬರ್ಬೇಕಂದ್ರೆ ಇಲ್ಲಿಯೂ ಕೂಡ ಒಂದು ಮಹಾದ್ವಾರ ಇದೆ. ಎಲ್ಲಿದೆ? ಅಲ್ಲಿ ನೋಡಿದ್ರೆ ಅವುಗಳಿಗೆ ಆರ್ಚ್ ಅಥವಾ ಮಹಾದ್ವಾರಗಳು ಅಂತ ಕರಿತೀವಿ. ಉದಾಹರಣೆ, ನೀವು ದಾವಣಗೆರೆ ಬದುಕಿನಾಗ ಅರುಣಾಚಲ ಅಲ್ಲಿ ಹೋಗಿ ಇಳ್ಕೊಂಡು ದುರ್ಗಮ್ಮ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಆರ್ಚ್ ಅನ್ನು ಅವನ್ನೇ ಕಾಣ್ತಾ ಇರ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಪ್ರಮುಖ ಚೌಕಗಳಲ್ಲಿ ಕೂಡ ಆರ್ಚ್ಗಳಿರ್ತಕ್ಕಂಥವನ್ನೇ ಕಾಣ್ತಾ ಇದ್ದೇವೆ ಅಂತಂದು. ಇನ್ನು ಮುಂದೆ ಅಲ್ಲದೆ ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಈಗ ಜೈಪುರ ಅಂದ್ಬಿಟ್ಟು ಎಲ್ಲ ಗೊತ್ತಾಗಬೇಕು, ಬಣ್ಣದ ತವರೂರು. ಜೈಪುರ ಅಂದ್ರೆ ಬಣ್ಣದ ತವರೂರು. ಇಲ್ಲಿ ಬಣ್ಣ ಹಾಕುವ ಕುಶಲಿಗಳು, ಯಾಕಂತಂದ್ರೆ ಮನೆಗಳಿಗೆ ಪೇಂಟ್ ಮಾಡಿರ್ತಾರೆ ನೋಡಿ, ಅದರಲ್ಲೂ ಕೂಡ ಎಕ್ಸ್ಪರ್ಟ್ಸ್ಗಳು, ತುಂಬಾ ಬಟ್ಟೆಯ ಮೇಲೆ ವಿನ್ಯಾಸವನ್ನು ಮಾಡ್ತಕ್ಕಂಥ ಕುಶಲಿಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ಆ ಊರಲ್ಲಿ ಬಹಳ ಮಂದಿ ಅಂತ ಕುಶಲಿಗಳು ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಎಲ್ಲಿರೋದು? ಜೈಪುರ. ಯಾಕೆ ಜೈಪುರ ಹೋದ ತಕ್ಷಣ ಲೇಖಕರ ಕಣ್ಣಿಗೆ ಕಣ್ಣು ಕುಕ್ಕುವಂತಹ ಸ್ಥಿತಿಗಳು ಯಾವಪ್ಪ ಅಂತಂದ್ರೆ ಬೀದಿಗಳು, ವರ್ತುಳಗಳು, ಚೌಕಗಳು, ಆಮೇಲೆ ಕಟ್ಟಡಗಳ ವಿನ್ಯಾಸ, ಅಂಗಡಿಗಳ ವಿನ್ಯಾಸ, ಧರಿಸುವಂತ ದಿರಿಸುಗಳು, ಇವುಗಳ ಮೇಲೆ ಏನ್ ಮಾಡ್ತಾರೆ ನೋಡ್ತಾ ಇವರ ಒಟ್ಟಾರೆ ಹೇಳ್ತಕ್ಕಂಥದ್ದು ಬಣ್ಣಗಳ ತವರೂರು ಜೈಪುರ ಅಂತ ಅವರು ತಮ್ಮ ಪ್ರವಾಸ ಕಥನದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಇಲ್ಲಿ ಒಂದು ಚಿತ್ರ ಕಾಣಿಸ್ತಾರೆ. ಚಿತ್ರ ಕಾಣಿಸುತ್ತಾ? ಸಾಮಾನ್ಯವಾಗಿ ಅಲ್ಲಿ ಮರಳುಗಾಡು ಜಾಸ್ತಿ ಇರೋದ್ರಿಂದ, ಅಂದ್ರೆ ಮರುಭೂಮಿ ಜಾಸ್ತಿ ಇರೋದ್ರಿಂದ ಅವರು ವಾಹನವನ್ನಾಗಿ ಯಾವ್ದು ಬಳಕೆ ಮಾಡ್ಕೊಳ್ತಾರಲ್ಲೇ ಚಿತ್ರದಲ್ಲಿ ಹೊರಟೆ ಕಾಣುತ್ತೆ ಅನಿಸುತ್ತಾನೆ. ನಂದು ಮಕ್ಕಳು ಮಾತ್ರ ಅದನ್ನ ಆ ಕಡೆ ಓಡ್ತಾ ಇದ್ದಾರೆ. ಬಂಡೆ ಹಿಂದಲ್ಲಿ ಓಡ್ತಾ ನೋಡ್ರೆ ಎಲ್ಲ ಸರಿ. ನೆಕ್ಸ್ಟ್ ಅಲ್ಲಿ ನೋಡ್ರಿ, ಇದು ಕಟ್ಟಡಗಳ ಸಾಲು, ಈ ಕಡೆನೂ ಕಟ್ಟಡಗಳ ಸಾಲು.
ಮಧ್ಯೆ ಇದೆಯಲ್ಲ ವಿಶಾಲವಾದ ನೇರವಾದ ಬೀದಿಗಳು ಅಂತ ಏನಾಗವ ವಿಶಾಲವಾದ ನೇರವಾದ ಬೀದಿಗಳು. ಇಷ್ಟಂತೂ ನಿಮಗೆ ಗೊತ್ತಿರಲಿ. ಓದನ ನೆಕ್ಸ್ಟ್ ವಿಡಿಯೋಗ ನೋಡೋಣ.